ಹಾಯ್ ಎಲ್ಲರಿಗೂ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಮಗ ಮತ್ತು ನಾನು ಇವತ್ತು ಬೇಕ್ರಿ ಹತ್ರ ಬಂದ್ವಿ. ಏನಕ್ಕಂದರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಊರಿಗೆ ಹೋದರು. ಅದಕ್ಕೆ ಕೇಕು, ಪನ್ನೀರ್ ಪಪ್ಸ್ ಎಲ್ಲ ಬೇಕಂತ ಹೇಳ್ದೆ. ಒಬ್ಬನೇ ಇದ್ದಾನಲ್ಲ, ಬೋರ್ ಹೊಡಿತಲ್ಲ, ಅದಕ್ಕೆ ಬೇಕು ಅಂತ ಹೇಳಿದೆ. ಅದನ್ನು ತಿಂದುಬಿಟ್ಟು ನೆಕ್ಸ್ಟು ಹೇರ್ ಕಟಿಂಗ್ ಅಂತ ಕರ್ಕೊಬಂದೆ. ಒಂದು 2-3 ಶಾಪು ಕ್ಲೋಸ್ ಆಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮು ಹೇರ್ ಕಟಿಂಗ್ ಅಂತ ಒಬ್ಬಳೇ ಕರ್ಕೊಬಂದಿರೋದು ನನ್ನ ಮಗನ. ಚಿಕ್ಕವನಿದ್ದಾಗ 1 ಇಯರ್ ಇದ್ದಾಗ ನಾನು ನಮ್ಮ ಮನೆಯವ್ರು ಒಂದು ಸರಿ ಹೇರ್ ಕಟಿಂಗಿಗೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ ಅಂತ ಕರ್ಕೊಂಡೋಗಿದ್ವಿ. ಬಟ್ ಇದು ಫಸ್ಟ್ ಟೈಮು ನಮ್ಮ ಮನೆಯವ್ರು ಊರಿಗೆ ಹೋಗಿರೋದ್ರಿಂದ ನಾನೇ ಹೇರ್ ಕಟಿಂಗ್ ಮಾಡಿಸ್ಕೊಬಂದಿದ್ದೀನಿ. ಹೇರೆಲ್ಲ ಫುಲ್ಲು ಹೇರ್ ಡ್ರೈ ಮಾಡ್ಕೊಂಬಿಟ್ಟಿದ್ದಾನೆ. ತಲೆ ತೊಳೆದ್ಬಿಟ್ಟು ಅದಕ್ಕೆಲ್ಲ ಹೇರ್ ನೆಟ್ಟಿಗೆ ನಿಂತ್ಕೊಬಿಟ್ಟಿದ್ದಾವೆಲ್ಲ. ಅದಾದ ನಂತರ ಪನ್ನೀರ್ ಬೇಕಂತ ಹೇಳಿದೆ. ಪನ್ನೀರ್ ಪಪ್ಸ್ ಎಲ್ಲ ಕೊಡಿಸಿ ತಿಂದಾಯಿತು. ಅದಾದ ನಂತರ ನನ್ನ ಮಗಳು ಊರಿಗೆ ಹೋಗಿದ್ದಾರೆ. ಗಣೇಶ ಬಿಡೋದಿದೆ, ಹಾಗೆ ಪಿತೃಪಕ್ಷ ಸಲುವಾಗಿ ಹೋಗಿದ್ದಾರೆ. ಫುಲ್ಲು ನನ್ನ ಮಗಳು ಫುಲ್ ಹವಾ, ಡ್ಯಾನ್ಸ್ದೆ ಹವಾ. ತುಂಬ ಖುಷಿ ಅವಳಿಗೆ. ಗಣಪತಿ ಬಿಡೋದು, ಈ ಥರ ಫಂಕ್ಷನೆಲ್ಲ ಅಟೆಂಡ್ ಮಾಡೋದು ತುಂಬ ಖುಷಿ. ಸ್ವಲ್ಪ ಸೌಂಡಿಗೆ ಭಯ ಬೀಳ್ತಾಳೆ, ಅದರಿಂದ ಒಳಗೆ ಹೋಗ್ತಾ ಇದ್ದಾಳೆ, ಮನೆ ಒಳಗೆ ಹೋಗ್ತಾವಳೆ. ಸ್ವಲ್ಪ ಭಯ ಆಗುತ್ತೆ ಅವಳಿಗೆ, ಸೌಂಡ್ಸ್ ಜಾಸ್ತಿ ಇದೆ. ಬಟ್ ಡಿ ಜೆ ಸೌಂಡ್ ಹೆವಿ ಇತ್ತು. ಬಟ್ ಮನೇಲಂತೂ ಬೋರ್ ಅಂದರೆ ಬೋರ್ ಆಗ್ತಾಯಿತ್ತು. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಲ್ಲ ಅಂದರೆ ನಮ್ಮ ಮನೇಲಿ ಮಾತುಕತೆಯೇ ಇಲ್ಲ. ನನ್ನ ಮಗ ಒಂದು ಕಡೆ ಮಲ್ಕೊಂಡು ಓದ್ಕೊಳ್ಳೋದು, ನಾನು ಒಂದು ಕಡೆ ಇರೋದು, ಅಷ್ಟೇ ಆಗಿಬಿಡುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದೇ ಇಲ್ಲ ನಮ್ಮ ಮನೇಲಿ. ಅವನು ಸುಮ್ಮನೆ ಇರ್ತಾನೆ, ನಾನು ಸುಮ್ಮನೆ ಇರ್ತೀನಿ. ನನ್ನ ಮಗಳಿದ್ದರೆ ಒಂಥರ ಚಳಿಪಿಳಿ ಓಡಾಡ್ತಾ ಇರೋದು, ಇಲ್ಲ ಅವರಿಬ್ರದ್ದು ಕುಸ್ತಿನಾರೇ ಒಂದು ಕಡೆ ಪಕ್ಷ ನಡೀತಾ ಇರುತ್ತೆ. ಇಬ್ಬರು ಕುಸ್ತಿ ಮಾಡ್ಕೊಳ್ಳೋದು, ನಾನು ಕೂಗಾಡೋದು, ಇದಂತೂ ಖಂಡಿತ ನಡೀತಾ ಇರುತ್ತೆ. ಬಟ್ ಅವಳು ಇಲ್ಲದೆ ಇರೋದ್ರಿಂದ ಅವನಿಗೂ ಬೋರ್ ಆಗ್ತಾಯಿದೆ. ಬರೀ ಓದೋದು, ಸ್ವಲ್ಪ ಹೊತ್ತು ಆಟ, ಹೊರಗಡೆ ಹೋಗೋದು, ಓಡಾಡೋದು, ಮತ್ತೆ ಬಂದು ಕೂತ್ಕೊಳ್ಳೋದು. ನನಗೆ ಬೋರಿಂಗ್ ಅಂತಾನೆ, ಅವನು ನನಗೆ ಬೋರಿಂಗ್ ಆಗ್ತಾಯಿದೆ ಅಂತ ಅವನು ಅಂತಾನೆ. ನಿನ್ನಿಂದ ನನಗೆ ಬೋರ್ ಆಗ್ತಾಯಿದೆ ಕಣೋ ಡಿಂಪಿ ಇಲ್ಲದೆ ಅಂತ ನಾನು ಹೇಳ್ತಾಯಿದ್ದೀನಿ. ಅದಾದ ನಂತರ ನಮ್ಮ ಮನೇಲಿ ಇವತ್ತು ತುಳಸಿ ಪ್ಲ್ಯಾಂಟ್ ನೋಡಿ ಒಣಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಮನೇಲಿ ಏನಾದ್ರು ತೊಂದರೆ ಆದರೆ ತುಳಸಿ ಪ್ಲ್ಯಾಂಟ್ ಒಣಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಅನುಭವ ಕೂಡ ಅದಾಗಿದೆ. ಅದರಿಂದ ಹೊಸದೊಂದು ತುಳಸಿ ಪ್ಲ್ಯಾಂಟ್ ಸ್ಕೂಲಿಂದ ಬರುವಾಗ ಹಿಡ್ಕೊಂಬಂದ್ವಿ. ಅದು ಮನೇಲಿ ತುಳಸಿ ಗಿಡ ಒಣಗ್ತಾ ಇದ್ದರೆ ಯಾರಿಗಾರು ಹುಷಾರಿರೋದಿಲ್ಲ, ಅಥವಾ ಬೀಳೋದು ಏಳೋದು ಈ ಥರ ಆಗ್ತಾನೇ ಇರುತ್ತೆ. ಅದು ನನಗೆ ತುಂಬ ಅನುಭವ ಆಗಿದೆ. ಇವತ್ತು ಕೂಡ ನಾವಲ್ಲಿ ಬಿದ್ದುಬಿಟ್ಟು ಬಂದುಬಿಟ್ವಿ, ಕಾಯಿಗೆಲ್ಲ ಏಟಾಗೋಯಿತು. ಅದರಿಂದ ಆ ತುಳಸಿ ಗಿಡ ಫುಲ್ಲು ಕಪ್ಪಾಗಿತ್ತು ಎಲೆಗಳೆಲ್ಲ. ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ ತುಳಸಿ ಗಿಡ ತಂದು ಇಟ್ಟೆ. ಅದಾದ ನಂತರ ನಾನು ನನ್ನ ಮಗನ ಕರಾಟೆಗೆ ಬಿಟ್ಬಿಟ್ಟು ಹಾಗೆ ಪಾರ್ಕಿಗೆ ಹೋಗಿ ಕೂತ್ಕೊಂಡೆ. ಬೋರ್ ಹೊಡಿತಾಯಿತ್ತು. ಬಟ್ ನನ್ನ ಮಗಳು ಇಲ್ಲ ಪಾರ್ಕಲ್ಲಿ. ಇವತ್ತು ಬೇಜಾರಾಗ್ತಾಯಿತ್ತು, ಸುಮ್ಮನೆ ಕೂತ್ಕೊಳ್ಳೋಕೆ ಬೋರ್ ಹೊಡಿತಾಯಿತ್ತು. ಅವಳಿದ್ದರೆ ಚೆಂದ ಆಟ ಆಡ್ಕೊಂಡಿರ್ತಾಳೆ. ಬಟ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ.